ಕಂಪನಿಯಿಂದ ಬಂದಿರೋಂಥ ಸಿಸ್ಟಮ್ ಈ ರೀತಿ ಇರುತ್ತೆ. ಇದು ಬಂದು ನಿಮಗೆ ಬೋಸ್ ಅವ್ರದ್ದು ಫುಲ್ ಸೆಟಪ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಾಣುತ್ತೆ. ಡೋರ್ಸ್ ಅಲ್ಲಿ ಬಂದಿದೆ, ಹಾಗೂ ಒಂದು ಸಬ್ವೂಫರ್ ಕೂಡ ಡಿಕ್ಕಿಲ್ ಕೊಟ್ಟಿದ್ದಾರೆ. ನಾವೇನ್ ಮಾಡಿದೀವಿ, ಅವ್ರು ಕೊಟ್ಟಿರೋಂಥ ಸಬ್ವೂಫರ್ ನಮಗೆ ಎಫಿಷಿಯಂಟ್ ಇಲ್ಲ ಅಂತ ಹೇಳಿ ಕಸ್ಟಮರ್ಗೆ ಸ್ವಲ್ಪ ಎನ್ಹಾನ್ಸ್, ಸ್ವಲ್ಪ ಹೈ ಎಂಡ್ ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಬ್ರಾಝೋದಲ್ಲಿ ಸ್ಟೆಪ್ನಿ ಸಬ್ವೂಫರ್ನ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಇದರಲ್ಲಿ ಒಂದು ಇನ್ಸ್ಟಾಲೇಷನ್ ಪಾರ್ಟ್ ಅಲ್ಲಿ ಏನಂದ್ರೆ, ಸಿಸ್ಟಮ್ ಹಿಂದ್ಗಡೆ ಬಂದಿರುವಂತಹ ವೈರ್ಗೆ ನಾವು ಜಸ್ಟ್ ಕಪ್ಲರ್ಸ್ ಹಾಕೊಂಡು ಯಾವುದೇ ಒಂದು ವೈರ್ ಟ್ಯಾಂಪರ್ ಮಾಡದಲ್ಲೇ ಹೈಲೋ ಕನ್ವರ್ಟ್ ಹಾಕೊಂಡು ಅಲ್ಲಿಂದ ನಾವು ರೇರ್ಗೆ ವೈರ್ನ ಡ್ರಾ ಮಾಡಿ ಅಲ್ಲಿಂದ ಸಬ್ವೂಫರ್ಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ಯಾವ ರೀತಿ ಕನೆಕ್ಷನ್ ಕೊಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ಜನರಲಿಗೆ ನಾವೇನ್ ಮಾಡ್ತೀವಿ, ಇಲ್ಲಿ ಸಬ್ವೂಫರ್ನ ಕೂರಿಸ್ತೀವಿ. ಇಲ್ಲಿ ಕೂರಿಸಿದ್ರೆ ಅವ್ರಿಗೆ ಯುಟಿಲಿಟಿ ಸ್ಪೇಸ್ ಏನಿದೆ ಅದು ಆಕ್ಚುಲಿ ಅವ್ರಿಗೆ ಶಾರ್ಟೇಜ್ ಆಗುತ್ತೆ. ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ನೋಡಿ, ಈ ರೀತಿ ಸ್ಟೆಪ್ನಿ ಒಳಗಡೆ ಇರುವಂತ ಜಾಗ ಈ ತರದೊಂದು ಸಬ್ವೂಫರ್ ಕೂರಿಸ್ತೀನಿ ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ 15 ಇಂಚಸ್ ಇರಬೇಕು. 15 ಇಂಚಸ್ ಇಂದ ಅಬೌವ್ ಇದ್ರೆ ನೀವು ಈ ಸಬ್ವೂಫರ್ನ ಕೂರಿಸಬಹುದು. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ನೋಡಿ, ಇಲ್ಲಿ ಬಂದಿರುವಂತ ವೈರ್ಗಳೇನಿದೆ, ಈ ವೈರ್ಗಳೆಲ್ಲ ಫ್ರಂಟ್ ಸಿಸ್ಟಮ್ ಇಂದಾನೆ ನಾವು ಡ್ರಾ ಮಾಡಿರೋಂಥದ್ದು. ಅಲ್ಲಿಂದ ಡ್ರಾ ಮಾಡಿ ಹಾಕಿದೀವಿ. ಇದರದ್ದು ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ, ಗೊತ್ತಾಗುತ್ತೆ. ಹಾಗೂ ಇದರಲ್ಲಿ ಈ ತರದೊಂದು ಹೈ ಎಂಡ್ ವೆಹಿಕಲ್ ಅಲ್ಲಿ ಮೆಟಲ್ ಗೇಜ್ ಕೂಡ ತುಂಬಾ ಹೆವಿ ಕೊಟ್ಟಿರೋದ್ರಿಂದ ನಿಮಗೆಲ್ಲೂ ಜಾರ್ ಅಂತ ಆಗ್ತಾ ಇಲ್ಲ. ಸೊ ಹಾಗಾಗಿ ಔಟ್ಪುಟ್ ಕೂಡ ತುಂಬಾ ಚೆನ್ನಾಗಿದೆ. ಈ ಔಟ್ಪುಟ್ ನ ನೀವು ಆಕ್ಚುಲಿ ಹೆಡ್ಫೋನ್ಸ್ ಹಾಕಿ ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ರಾ ಫುಟೇಜ್ ತೆಗಿತಾ ಇದೀನಿ ನೋಡಿ. ಹಾಗೂ ಇದರಲ್ಲಿ ನಿಮಗೆ ಇಲ್ಲಿ ಒಂದು ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಒಂದು ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲೇ ನಾವು ಸೆಟ್ಟಿಂಗ್ಸ್ ಕೂಡ ಮಾಡಬಹುದು. ಸೊ 3 ತರದ ಕಂಟ್ರೋಲ್ ಕೊಟ್ಟಿದ್ದಾರೆ. ಬ್ಯಾಸ್ ಎಷ್ಟು ಬೇಕು ಅಂತ ನೀವು ಇಲ್ಲೇ ಕಂಟ್ರೋಲ್ ಮಾಡ್ಕೊಬಹುದು. ಫೇಸ್ ಕೊಟ್ಟಿದ್ದಾರೆ ಹಾಗೂ ಸ್ಲೋಪ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಸಾಂಗಿಗೂ ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಇಲ್ಲೇ ನೀವು ಕಂಟ್ರೋಲ್ನ ನೀವು ಸೆಟ್ ಮಾಡ್ಕೊಬಹುದು. ಯಾಕೆಂದ್ರೆ ಒಂದೊಂದು ಸಾಂಗಿಗೆ ಒಂದೊಂದು ತರ ಬ್ಯಾಸು ಅಥವಾ ಪ್ರೀ ಆಂಪ್ ವರ್ಕ್ ಆಗ್ತಾ ಇರುತ್ತೆ. ಸೊ ಇದೊಂದು ಬೆಸ್ಟ್ ಪಾರ್ಟ್. ರೆಗ್ಯುಲರ್ ಆಗಿ ನೀವೊಂದು ಸೀಟ್ ಕೆಳಗಡೆ ಹಾಕುವಂತ ಆಂಪ್ ಹಾಕೋದು, ಈ ಕಂಟ್ರೋಲ್ಸ್ ನಾವು ಸೀಟ್ ಅಡಿ ಹೋಗಿ ಕನೆಕ್ಷನ್ ನಾವು ಮತ್ತೆ ನಾವು ಟ್ಯೂನ್ ಮಾಡಬೇಕಾಯ್ತು. ಇದೊಂದು ಬೆಸ್ಟ್ ಪಾರ್ಟ್. ಇವಾಗ ನೋಡಿ, ಈವನ್ ನಿಮಗೆ ನೈಟ್ ಅಲ್ಲಿ ಗೊತ್ತಾಗ್ಲಿ ಅಂತ ಹೇಳಿ ನೋಡಿ, ಇದರಲ್ಲಿ ಗ್ಲೋ ಸಮೇತ ಆಗುತ್ತೆ. ಹಾಗೂ ಬ್ರಾಝೋ ಅಂತ ಹೇಳಿ ಬ್ರ್ಯಾಂಡಿಂಗ್ ಕೂಡ ಗೊತ್ತಾಗ್ತಾ ಇದೆ. ಹಾಗೂ ನಿಮಗೆ ಲೆಫ್ಟ್ ಸೈಡ್ ಇಂದು ಸೀಟ್ ಕೆಳಗಡೆ ಏನಿದೆ ನೋಡಿ, ಇಲ್ಲಿ ಬೋಸ್ ಇಂದು ಆಂಪ್ಲಿಫೈರ್ ಕೂಡ ಕೊಟ್ಟಿದ್ದಾರೆ. ಈ ಆಂಪ್ಲಿಫೈರ್ ಇಂದ ನಾವು ವೈರ್ಸ್ ನ ಡ್ರಾ ಮಾಡ್ಕೊಂಡು ಹಿಂದ್ಗಡೆ ಸಬ್ವೂಫರ್ಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ಇದರ ಸ್ಪೆಸಿಫಿಕೇಶನ್ಸ್ ನೋಡ್ತೀನಿ ಅಂದರೆ, ಆಂಪ್ಲಿಫೈರ್ ಬಂದು 200 ವ್ಯಾಟ್ಸ್ ಇಂದ RMS ಇದೆ. ಪೀಕ್ ಪವರ್ ಬಂದು 800 ವ್ಯಾಟ್ಸ್ ಇದೆ. ಹಾಗೂ ಇದ್ರ ಜೊತೆಗೆ ಫ್ಯೂಸ್ ಬಂದಿರುತ್ತೆ. ಏನಾದ್ರು ಕಂಪ್ಲೇಂಟ್ ಆದರೂ ಫ್ಯೂಸ್ ನಿಮಗೆ ಒಂದು ಸಸ್ಟೈನ್ ಮಾಡಿ ಕೊಡುತ್ತೆ, ಏನು ತೊಂದರೆ ಆಗೋದಿಲ್ಲ ಯೂನಿಟ್ಗೆ. ಹಾಗೂ ಇದರಲ್ಲಿ ನಿಮಗೆ ಸ್ಲೋಪ್ ಕೂಡ ನಾವಾಗಲೇ ತೋರಿಸಿರೋ ಕ್ರಾಸ್ ಓವರ್ ಸ್ಲೋಪ್ ಕೂಡ 12 ಡೆಸಿಬಲ್ ಪರ್ ಆಕ್ಟಿವ್ ಕೂಡ ಇದೆ. ಹಾಗೂ ನಿಮಗೆ ಇದರಲ್ಲಿ ಇದರದ್ದು ಡೈಮೆನ್ಷನ್ಸ್ ಅಂತ ನೋಡೋದಾದರೆ 14 ಇಂಚಸ್ ಬೈ 6.5 ಇಂಚಸ್. 6.5 ಇಂಚಸ್ ದಿ ಹೈಟು, 14 ಇಂಚಸ್ ಡಯಾಮೀಟರ್ ಇರುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ ನಿಮಗೆ ಇಷ್ಟ ಆಗೋದಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರೋ ಪ್ರಯತ್ನದಲ್ಲಿ ದಿಸ್ ಇಸ್ ದರ್ಶನ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾವಿರೋದು ಚಿಕ್ಕಮಗಳೂರಲ್ಲಿ. ಇನ್ ಕೇಸ್ ನೀವೇನಾದ್ರು ಬ್ಯಾಂಗ್ಳೂರಲ್ಲಿ ಇದ್ದು ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ನಮಗೆ ಇಲ್ಲಿ ಕಾಣ್ತಾ ಇರೋಂಥ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಾವು ಫಿಟ್ಟರ್ಸ್ನ ಅಸೈನ್ ಮಾಡಿ ಅಲ್ಲಿಗೆ ನಿಮ್ಮ ಮನೆ ಅಥವಾ ಶಾಪ್ ಏನು ಹೇಳ್ತೀರಾ ಅಲ್ಲಿಗೆ ಬಂದು ಫಿಟ್ ಮಾಡಿಕೊಡ್ತಾರೆ. ಅಲ್ಲಿ ಫಿಟ್ ಆದಮೇಲೆ ಪೇಮೆಂಟ್ ಪ್ರೋಸೆಸ್ ಮಾಡೋದು ಕೂಡ. ಹಾಗೂ ಅಪ್ ಫ್ರಂಟಲ್ಲಿ ಯಾವುದೇ ಪೇಮೆಂಟ್ ಇರೋದಿಲ್ಲ. ಹಾಗೂ ಇನ್ ಕೇಸ್ ನೀವೇನಾದ್ರು ಚಿಕ್ಕಮಗಳೂರಲ್ಲಿ ಇದ್ದೀರಾ ಅಂದರೆ ನಮ್ಮ ಒಂದು ಶಾಪ್ ಬಂದು ಸಾಯಿ ಮಧುವನ ಲೇಔಟ್ ಚಿಕ್ಕಮಗಳೂರಲ್ಲಿರೋದು. ಹಾಗೂ ನಮ್ಮ ವೆಬ್ಸೈಟಲ್ಲಿ ಏನಾದ್ರು ಆನ್ಲೈನಲ್ಲಿ ಬೈ ಮಾಡ್ತೀನಿ ಅಂತ ಹೇಳಿದ್ರೆ ವೆಬ್ಸೈಟ್ ಅಡ್ರೆಸ್ ಬಂದು carshoppe.in, CARSHOPPE.in.